ഹലോ, ഇന്ന് ഞങ്ങളുടെ നാട്ടിലെ സുബ്രഹ്മണ്യ സസ്തിയാണ്. ഇന്ന് ഞങ്ങളുടെ നാട്ടിലെ എല്ലാ വീട്ടിൽ നിന്ന് വെജിറ്റബിൾസ് എല്ലാം കൊണ്ടുവരും. വെറൈറ്റി വെജിറ്റബിൾസ് കൊണ്ടുവരും. പിന്നെ ഞങ്ങളും അങ്ങനെ കൊടുക്കും. പിന്നെ എല്ലാം കൊണ്ടുവന്ന് കഴിഞ്ഞിട്ട് എല്ലാ വെജിറ്റബിൾസും കൂട്ടി ഒരു കറി ഉണ്ടാക്കും. അത് നല്ല ടേസ്റ്റിയും ഉണ്ടാവും. അപ്പോൾ ഇന്ന് എല്ലാവരുടെ വീട്ടിലും ഈ വെജിറ്റബിൾ കറി ഉണ്ടാവും. പിന്നെ ഒരു സ്വീറ്റും ഉണ്ടാക്കൂ. അത് കാണിക്കാം. ഈ എള്ളു, പിന്നെ ഈ കടല, പിന്നെ റൈസിൻ്റെ എല്ലാം ആക്കിയിട്ട് ഒരു സ്വീറ്റും ഉണ്ടാക്കും. അങ്ങനെ അതെല്ലാം ആക്കിക്കൊണ്ട് ഞങ്ങൾ ഷഷ്ഠി പൂജ ചെയ്യാൻ പോയി. എല്ലാ വർഷവും സ്നേക്കിൻ്റെ നെസ്റ്റ് ഉണ്ടല്ലോ, അതിനെ ഞങ്ങൾ പൂജ ചെയ്യും എല്ലാ വർഷവും ഈ ഷഷ്ഠി ദിവസം സുബ്രഹ്മണ്യം ജന്മമായിട്ട് പിന്നെ സുബ്രഹ്മണ്യൻ താരകാസുരൻ എന്ന അസുരനെ കൊന്നിട്ടുണ്ട്. അങ്ങനെ ഞങ്ങൾ ഈ സുബ്രഹ്മണ്യ ഷഷ്ഠിയെ ആചരിക്കും. ഫസ്റ്റ് ഈ പാമ്പിന്റെ നെസ്റ്റ് ഉണ്ടല്ലോ, അതിനെ ഞങ്ങൾ ക്ലീൻ ആക്കും, നീറ്റാക്കും. അതെൻ്റെ അച്ഛൻ അങ്ങനെ നീറ്റാക്കിക്കൊണ്ടിരിക്കുക. ഈ പുല്ല് എല്ലാം വളർന്നുകൊണ്ടിരിക്കുമല്ലോ, അപ്പോ ഈ ഇതെല്ലാം നീറ്റാക്കണം. ഹായ് പോവാം. പിന്നെ നെസ്റ്റ് എല്ലാം ക്ലീൻ ആക്കിയിട്ട് ഇങ്ങനെ ഞങ്ങൾ പൂജ ഐറ്റംസ് എല്ലാം കൊണ്ടുവരും. പാല്, പിന്നെ സ്വീറ്റ് അതെല്ലാം കൊണ്ടുവരും. പിന്നെ കൗടങ്ക് ഉപയോഗിച്ചിട്ട് ഒരു ഗണപതി ഉണ്ടാക്കിയിട്ട് ഞങ്ങൾ പൂജ ചെയ്യും. ಏನ್ ಹೇಳ್ತೀಯಂತ ಏನ್ ಹೇಳ್ತೀಯ? ಹೇಳೋದು ಅಂದ್ರೆ ಇಷ್ಟೊತ್ತು ಊಟ ಮಾಡಿಲ್ಲ, ಹೊಟ್ಟೆ ಹಸಿತಾ ಇದೆ. ಇವಾಗ ದೇವ್ರ ಪೂಜೆ ಆದಂಗೆ ಫಸ್ಟ್ ಊಟ ಮಾಡ್ಬಿಡ್ತೀನಿ. ಪೂಜೆ ಫಸ್ಟ್ ಹೇಳಿ. ಪೂಜೆದೇನು ನಿಮಗೆ ಚಿಕ್ಕ ವಯಸ್ಸಿಂದ ಯಾವಾಗೂ ಹಿಂಗೆ ಬೆಳಿಗ್ಗೆ ಬಂದು ಇಷ್ಟು ಲೇಟ್ ಆಗ್ತಾ ಇರ್ಲಿಲ್ಲ. ಷಷ್ಠಿ ಹಬ್ಬದ ದಿನ 11 ಗಂಟೆಗೆ ಬಂದು ಪೂಜೆ ಮಾಡ್ತಾ ಇದ್ವಿ. ಪೂಜೆ ಮಾಡ್ಬಿಟ್ಟು ಇಟ್ಟಿರೋ ತಂಬಿಟ್ಟು ತಿನ್ಕೊಂಡು ಆಮೇಲೆ ಹಾಲೆಲ್ಲ ಎದ್ದು ಊಟಕ್ಕೆ ಮತ್ತೆ ಒಂದೊಂದ್ಸಲ ಹಾವು ಕಾಣಿಸ್ತಿತ್ತು, ಇಲ್ಲಲ್ಲ ಬೇರೆ ಕಡೆ. ಇಲ್ಲಿ ಕಾಣಿಸ್ತಿರ್ಲಿಲ್ಲ, ಇಲ್ಲೆಲ್ಲ ಮಾಡಿ ಹೋಗ್ತಿದ್ವಿ. ಬೇರೆಲ್ಲ ದಾರಿ ಹೋಗೋ ಒಂದ್ಸಲ ಕಾಣಿಸಿತ್ತಷ್ಟೇ. ಆಮೇಲೆ ಈ ಸಲ ಏನಾಗುತ್ತೆ ನೋಡ್ಬೇಕು. ಮೇನ್ ಆಗಿ ಮಾಡಾದ್ಮೇಲೆ ಕಾಣಿಸುತ್ತಾ? ಹೌದು, ಕಾಣಿಸ್ತಿತ್ತು, ಇವಾಗ ಕಾಣಿಸುತ್ತಾ ಗೊತ್ತಿಲ್ಲ. ಆಮೇಲೆ ಎಲ್ಲರ ಮನೆಯಿಂದ ತರಕಾರಿ ತಂದ್ಕೊಡ್ತಾರೆ. ನಾವೊಂದ್ ಸ್ವಲ್ಪ ಅವ್ರಿಗೆ ತರಕಾರಿ ತಗೊಂಡ್ ಹೋಗ್ಬೇಕು. ತಗೊಂಡೋಗಿ ಕೊಟ್ಟು ಎಲ್ಲರ ಮನೆದು ಮಿಕ್ಸ್ ಆಗಿ ತರದ್ದು ತರಕಾರಿ ಒಂದು 10 ತರದ್ದು ಆಗುತ್ತೆ ಟೋಟಲ್. ಆಮೇಲೆ ಅದೆಲ್ಲ ಕ್ಲೀನ್ ಆಗಿ ಕಟ್ ಮಾಡಿ ತೊಳೆದು ಸಾಂಬಾರ್ ಮಾಡಿ ದೇವ್ರ ಗಿಡ ಇಕ್ಕಿ. ತರಕಾರಿ ಸರ್ ಗಮನ ಚಂದನ ಅದು ಹೌದೌದು, ತುಂಬಾ ಚೆನ್ನಾಗಿರುತ್ತೆ, ಗಮನೆ ಚೆನ್ನಾಗಿರುತ್ತೆ. ಆಮೇಲೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಅದು ಒಂಥರ ಅದು ಬೇರೆನೆ ಧರ್ಮಸ್ಥಳದ ಸಾಂಬಾರ್ ತರ ಟೇಸ್ಟ್ ಬರುತ್ತೆ ಅಷ್ಟೇ. ಸದ್ಯಕ್ಕೆ ತಂಬಿಟ್ಟು ಬಗ್ಗೆ ಏನ್ ಹೇಳಿಲ್ಲ. ತಂಬಿಟ್ಟು ಅದೇನೋ ಕಡ್ಲೆ, ನೆಲಗಡ್ಲೆ, ಹುರ್ಗಡ್ಲೆ, ಅಕ್ಕಿ ಹಿಟ್ಟು ಎಲ್ಲ ಹಾಕಿ ಮಾಡಿದ್ದಾರೆ. ಈ ಹಬ್ಬದಲ್ಲಿ ಮೇನ್ ಸ್ಪೆಷಲ್ ಸ್ವೀಟ್ ಅಂತಂದ್ರೆ ಅದೇ ತಂಬಿಟ್ಟು. ಪಾಯಸ, ಕೀರು ಏನಾದ್ರು ಮಾಡ್ತಾರೆ. ನೋಡ್ಬೇಕು ಏನ್ ಮಾಡಿದಾರಂತ, ಹೋಗಿ ನೋಡ್ಬೇಕು. ಸರಿ.
ಇಪ್ಪ ನಿಮ್ ಫ್ರೆಂಡ್ಸ್ ಮನೇಲಿ ಇದೇ ತರ ಮಾಡ್ತಾರ ಕೇಳಿ ನೋಡ್ದ. ಇವರು ರೆಡ್ಡಿ ಇವರು ಪಾಟೀಲ್ ಅಂತ ನನ್ ಫ್ರೆಂಡ್, ನನ್ ಪೇಡ್ ಕ್ಲಾಸ್ಮೇಟ್. ಹಬ್ಬಕ್ಕೆ ಅಂತ ಕರ್ದಿದೀನಿ. ಆಮೇಲೆ ಇವರು ಸಂದೀಪ್ ರೆಡ್ಡಿ ಅಂತ, ಇವ್ರನ್ನು ಅಷ್ಟೇ ಹಬ್ಬಕ್ಕೆ ಅಂತ ಕರ್ದಿದೀನಿ. ಅವ್ರನ್ನ ಕೇಳೋಣ ಅವ್ರ ಕಡೆ ಈ ಹಬ್ಬ ಸೆಲೆಬ್ರೇಟ್ ಮಾಡ್ತಾರಾ ಇಲ್ವಾ ಅಂತ. ಪಾಟೀಲ್ ಹೇಳಿ. ನಮ್ ಕಡೆ ಎಲ್ಲ ಮಾಡಲ್ಲ, ಹೊಸದಾಗಿ ನೋಡ್ತಾ ಇದೀನಿ ಇದನ್ನ. ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್, ಚೆನ್ನಾಗಿದೆ ನೋಡೋಕೆ ಪೂಜೆ ಅಂತ. ಈ ಫೆಸ್ಟಿವಲ್ ಅಲ್ಲಿ ನಂಗಳು ಎಪ್ಪೋಳು ഒരു പൂജ എല്ലാം കഴിയുമ്പോ ഒരു 12:30 ആവും. അപ്പോൾ ഞങ്ങൾ കഴിക്കും ഫുഡ്. അത് പറയുമായിരുന്നു, ലേറ്റ് ആവും കുറച്ച് ഈ ഫെസ്റ്റിവലില്. അങ്ങനെ ഞങ്ങൾ എല്ലാ പൂജയെല്ലാം കഴിഞ്ഞിട്ട് അച്ഛൻ കങ്കണ കയ്യിൽ കെട്ടോണ്ടിരിക്കുക. ನಾವು ಅವ್ರ ಮಧ್ಯದಲ್ಲಿ ಇರ್ತೀವಲ್ಲ ಅಂತ. ಚೆನ್ನಾಗಿರ್ಬೋದಷ್ಟೇ, ಎಲ್ಲ ಬೇರೆ ಬೇರೆ ನಮ್ಮ ಇದು 10 ಇಲ್ಲ ನಮ್ ಕ್ಲಾಸಲ್ಲಿ. ಏನ್ ಹೇಳ್ತೀಯ ಇವಾಗ ಪೂಜೆ ಎಲ್ಲ? ಇವಾಗ ಪೂಜೆ ಎಲ್ಲ ಆಗಿದೆ, ಆರಾಮಾಗಿ ಕುತ್ಕೊಂಡಿದೀವಿ ಜಾಲಿ ಮಾಡ್ಕೊಂಡು. ನಮ್ಮಪ್ಪನು ಆಚೆನೆ ನೋಡ್ತಾ ಇದಾರೆ. ಆಚೆ ನೋಡ್ಬಾರ್ದು, ದೇವ್ರು ಏನೋ ತಿಂತಾರಂತೆ. ಅದೇ ನಮ್ಮಪ್ಪ ಆಚೆನೆ ನೋಡ್ತಾ ಇದೀನಿ ಅಂತವ್ರೆ. ಹೇಳಿದ್ರೆ ದನ ನೋಡ್ತಾ ಇದೀನಿ ದನ ತೆಗಿಬೇಕಂದ್ರೆ ನೆಕ್ಸ್ಟ್ ಸ್ವಲ್ಪ ದನನು ಹಾಕಿರ್ತೀವಿ, ನೋಡ್ಕೊಳ್ಳಿ. ಪೂಜೆ ಎಲ್ಲ ಆಯ್ತು, ಸ್ವಲ್ಪ ಹೊತ್ತಾದ್ಮೇಲೆ ಆಮೇಲೆ ತಂಪ ತಿನ್ಕೊಂಡು ಮನೆಗೆ ಹೋಗ್ತೀವಿ ಅಷ್ಟೇ. ಆಮೇಲೆ ಮನೇಲಿ ಒಂದು ಎಡೆ ಇರ್ತಾರೆ, ಅದು ಫುಲ್ ತರಕಾರಿ ಸಾಂಬಾರ್ ಹೇಳಿದ್ವಲ್ಲ, ಅದೆಲ್ಲ ತಿನ್ಕೊಂಡು ಗದ್ದೆಗೆ ಹೋಗ್ತೀವಿ. ಅದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀವಿ. அங்க நாங்கள் எல்லாரும் பூஜை കഴിഞ്ഞിട്ട് വീട്ടിൽ തിരിച്ചു പോവാ. നമ്മൾ പൂജ കഴിഞ്ഞിട്ട് വരുന്ന സമയത്ത് എൻ്റെ അമ്മ എല്ലാ സാമ്പാറും പിന്നെ പായസം എല്ലാം റെഡിയാക്കി വെച്ചായിരുന്നു. അങ്ങനെ 12:30 ആവുമ്പോൾ ഞങ്ങൾ പ്രാർത്ഥിച്ചിട്ട് ഫുഡ് കഴിച്ചു.